ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. BJP ಟಿಕೆಟ್ ಘೋಷಣೆ ಆಗಿದ್ದು ರಾಜ್ಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಅಂತಲೇ ಹೇಳ್ಬೋದು. ಮೈಸೂರದು ಎಲ್ಲೋ ಒಂದು ಕಡೆ ಸ್ಫೋಟ ಎದ್ದಿದ್ರು ಕೂಡ ಅದು ತಣ್ಣಗೆ ಆಯಿತು, ಅಂದರೆ ಒಂದು ಲೆಕ್ಕಾಚಾರದಲ್ಲೇ ತಣ್ಣಗೆ ಆಯಿತು. ಪ್ರತಾಪ್ ಸಿಂಹ ಅವರು ಟಿಕೆಟ್ ಘೋಷಣೆ ಆದಂಥ ದಿವಸ ಅದಕ್ಕೂ ಮೊದಲು ಅವರ ಬೆಂಬಲಿಗರೆಲ್ಲನೂ ಹೋರಾಟ ಮಾಡಿದ್ರು, ಟಿಕೆಟ್ ಬೇಕೇ ಬೇಕು ಅಂತ. ಆಮೇಲೆ ಪ್ರತಾಪ್ ಸಿಂಹ ಅವರು ಕೂಡ ರಾಜ್ಯರ ಬಗ್ಗೆ ಒಂದು ಮಾತನ್ನು ಹೇಳಿದರು. ನೀವು AC ರೂಮಲ್ಲೇ ಇದ್ಕೊಂಡಿದ್ದೀರಾ, ನೀವು AC ರೂಮಿಂದ ಹೊರಗಡೆ ಬಂದು ಜನಸೇವೆ ಮಾಡ್ತೀನಿ, ಸ್ವಾಗತಿಸ್ತೀವಿ ಅಂತೆಲ್ಲ ಹೇಳಿದರು. ಅವ್ರಿಗೆ ಒಂಥರ ಟಾಂಗ್ ಕೊಡೋ ಥರ. ಆದರೆ ನಿನ್ನೆ ಯದುವೀರ್ ಅವರು ಪ್ರತಾಪ್ ಸಿಂಹ ಅವ್ರಿಗೆ ಒಂದು ಟಾಂಗ್ ಕೊಡೋ ರೀತಿಯೇ ಮಾತಾಡಿದ್ದಾರೆ. ರಾಜ ಆಗಿದೆ ಎಷ್ಟು ದಿವಸ, ರಾಜಕೀಯಕ್ಕೆ ಬಂದ ಮೇಲೆ ಸಣ್ಣ ಪುಟ್ಟ ಎಲ್ಲವನ್ನು ನಿಭಾಯಿಸಬೇಕಾಗತ್ತೆ. ಅದಕ್ಕೆಲ್ಲದೂ ಕೂಡ ನಾನು ಸಿದ್ಧವಾಗಿಯೇ ಬಂದಿದ್ದೀನಿ. ನಾನು ಚುನಾವಣೆಗೆ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ನನಗೆ ತುಂಬ ದಿವಸದಿಂದ ಕೂಡ ಇದನ್ನ ಬಗ್ಗೆ ನಾನು ತಿಳ್ಕೊಂಡೆ. ನಾನು ಇವತ್ತು ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದೀನಿ, ನನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನಮ್ಮ ಮಾವನವ್ರದ್ದು ಏನು ಇದರಲ್ಲಿ ಪಾತ್ರ ಇಲ್ಲ, ರಾಜ್ಯ ಅವರು ವಂಶದವರು, ಹಾಗಾಗಿ ರಾಜಸ್ಥಾನದಿಂದ ಅವರಿಗೆ ಒತ್ತಡ ಬಂದಿದೆ, ಅಲ್ಲಿಂದಾಗಿ ಅವರು ನಿಂತಿದ್ದಾರೆ, ಅವರಿಗೆ ಟಿಕೆಟ್ ತೊಗೊಳ್ಳಿಕ್ಕಾಯಿತು ಅನ್ನೋದು ಒಂದು ಮಾತುಗಳು ಬರ್ತಾಯಿತ್ತು. ಇದೆಲ್ಲವೂ ಕೂಡ ಈಗ ಅವರು ಪ್ರತಾಪ್ ಸಿಂಹ ಅವ್ರಿಗೆ ಹೇಳಿದ್ದಾರೆ, ನಾನು AC ರೂಮಲ್ಲಿ ಇಲ್ಲ, AC ರೂಮಿಂದ ಹೊರಗಡೆ ಬಂದು ಕೆಲಸ ಮಾಡಬಲ್ಲೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಅನ್ನೋದನ್ನು ಆ ರೀತಿ ಅವ್ರು ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವ್ರಿಗೆ ಟಾಂಗ್ ಕೊಡೋರ ರೀತಿನಲ್ಲೇ ಹೇಳಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.